ಸರ್, ಈಗ ಹೇಮಾವತಿ ಜೊತೆಗೆ ನೀವು ಅಪರೂಪಕ್ಕೆ ಸಿಕ್ಕಿದ್ರಿ, ಇನ್ನಷ್ಟು ಪೊಲಿಟಿಕಲ್ ಕ್ವಶನ್ಗಳನ್ನು ಕೂಡ ಕೇಳ್ತೀನಿ. ಜಿಲ್ಲೆಯ BJPಯಲ್ಲಿ ಏನಾದರೂ ಬಿರುಕು ಮೂಡ್ತಿದೆಯಾ ಇತ್ತೀಚೆಗೆ ಅನ್ನುವಂಥದ್ದು? ನೋಡಿ, ಮೋದಿ ಅಮಿತ್ ಶಾ ಇರೋವರೆಗೂ ದೇಶದಲ್ಲಿ ಯಾವುದೇ ಬಿರುಕು ಬಿಟ್ರು, ಇಲಿ ಬಿಲ ಇರಲಿ, ಹೆಗಣ ಬಿಲ ಇರಲಿ, ತೋಳದ ಬಿಲ ಇರಲಿ, ಬಿರುಕಿನ ತಕ್ಷಣ ಹಾಕುವಷ್ಟು ಸಿಮೆಂಟು ಕಾಂಕ್ರೀಟು ಎಲ್ಲ ಇದೆ. ಅದು ಸುಮ್ಮನೆ ಮಣ್ಣಲ್ಲಿ ಹಾಕಲ್ಲ, ಸಿಮೆಂಟ್ ಹಾಕಿ ಮುಚ್ಚುವಷ್ಟು ತಾಕತ್ತು ಮೋದಿ ಅಮಿತ್ ಶಾ ಅವ್ರಿಗಿದೆ. ಅವ್ರ ನಾಯಕತ್ವದಲ್ಲಿ BJP ಇಡೀ ದೇಶವನ್ನು ಮುನ್ನಡೆಸುತ್ತೆ. ಈಗ ಜಿಲ್ಲೆಯಲ್ಲಿ ಒಬ್ಬ ಹಿರಿಯ BJPಯಲ್ಲಿ ಹಿರಿಯ ನಾಯಕರಾಗಿ ಗುರುಸ್ಕೊಂಡಿರುವಂಥ ಮಾಧುಸ್ವಾಮಿ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳೆಲ್ಲ ಕೇಳಿ ಬರ್ತಿದ್ವು. ಏನು ಹೇಳ್ತೀರಾ ಸರ್ ಈ ಚರ್ಚೆ? ಮಾಧುಸ್ವಾಮಿ ಅವರೀಗ ಕಾಂಗ್ರೆಸ್ಗೆ ಜಿಲ್ಲೆಯಿಂದ ಹೋಗಿರುವಂಥ ಪಾಪ ಶ್ರೀನಿವಾಸ್ ಅವ್ರ ಕತೆ ಏನಾಗಿದೆ ನಮಗೆ ಗೊತ್ತಿದೆ. ಅಲ್ಲಿ ಈ ಕಡೆ ರಾಜಣ್ಣವರು ಮತ್ತು ಪರಮೇಶ್ವರರು ಒಂದು ಕಡೆ ಅವ್ರನ್ನ ಸೈಡ್ ಲೈನ್ ಮಾಡಿದ್ದಾರೆ, ಇನ್ನೊಂದು ಕಡೆ ಮಂತ್ರಿ ಮಾಡ್ಬೋದು ಅಂತ ಪಾಪ ಅವ್ರನ್ನ ಕರ್ಕೊಂಡು ಹೋದರು. ಮಂತ್ರಿನೂ ಆಗದಲ್ಲೇ ಈಗ ಎಕ್ಸ್ಪ್ರೆಸ್ ಕ್ಯಾನಲ್ಲಿ ಹೋಗಿ ಅವ್ರದ್ದು ಸ್ಥಿತಿ ಏನಾಗಿದೆ ಗೊತ್ತಿದೆ. ಅದಾದಮೇಲೆ ಸಾಕಷ್ಟು ಜನ ನಮ್ಮ ಕಿರಣ್ ಕುಮಾರ್ ಅವರು ಕಾಂಗ್ರೆಸ್ಗೆ ಹೋದರು. ಈಗ ನನ್ನ ಕ್ಷೇತ್ರದಿದ್ದಂಥ ಗೌರಿಶಂಕರ್ ಅವರು ಕೂಡ ಕಾಂಗ್ರೆಸ್ಗೆ ಹೋದರು. ಅವ್ರ ಕಷ್ಟಗಳು ಏನು ಅನ್ನೋದನ್ನು ಅವ್ರನ್ನೇ ಕೇಳಿದ್ರೆ ಗೊತ್ತಾಗುತ್ತೆ. ಕಾಂಗ್ರೆಸ್ ಒಂದು ಸಮುದ್ರ, ಅಲ್ಲಿ ಈಜಕ್ಕಾಗಲ್ಲ. ಇದು ನಮ್ಮ ಬಾವಿ BJP ಹೊಸ ಪಾರ್ಟಿ, ಲೀಡರ್ಗಳು ಕಡಿಮೆ ಇದ್ದಾರೆ, ಗ್ಯಾಪ್ ಇದೆ, ಇಲ್ಲಿ ನಾಯಕತ್ವ ಇದೆ, ರಾಷ್ಟ್ರ ಮಟ್ಟದಲ್ಲಿ ಮೋದಿ ಮತ್ತು ಅಮಿತ್ ಶಾ ಇದ್ದಾರೆ. ಈಗ ಇದು ಅಪ್ಕಮಿಂಗ್ ಪಾರ್ಟಿ, ಇದೊಂದು 10 ವರ್ಷದಿಂದ ಇದು ತುಂಬ ಫಾಸ್ಟಾಗಿ ಗ್ರೋ ಆಗಿದೆ. ಇಲ್ಲಿ ಚಾನ್ಸಸ್ ಆರ್ ವೆರಿ ಬ್ರೈಟ್ ಯಂಗ್ಸ್ಟರ್ಸ್ಗೆ. ಹೊಸಬರು ಇಲ್ಲಿದ್ದರೆ ಮಾಧುಸ್ವಾಮಿಯವರು KJPಗೆ ಇಂದ BJPಗೆ ಬಂದು 5 ವರ್ಷಕ್ಕೆ ಅವರು ಜಿಲ್ಲಾ ನಾಯಕರಾಗಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ರು. ಅಲ್ಲಿ ಕಾಂಗ್ರೆಸ್ಸಲ್ಲಿ ಹೋದರೆ ಪರಮೇಶ್ವರ್ನ, ಷಡಾಕ್ಷರಿ ಅವ್ರನ್ನ ಮತ್ತು ರಾಜಣ್ಣವ್ರನ್ನ ಬಿಟ್ಟು ಇವ್ರನ್ನ ಮಾಡ್ತಾರ? ಸರ್, ಈಗ ಈಸ್ ಎ ಸೀನಿಯರ್ ಲೀಡರ್, ಅದರಿಂದ ಅವರು ಬುದ್ಧಿವಂತರು, ಪ್ರಜ್ಞಾವಂತರಿದ್ದಾರೆ, ರಾಜಕೀಯದ ಅವೇರ್ನೆಸ್ ಇದೆ, ಅವರೆಲ್ಲೂ ಹೋಗಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಸರ್, ಮಾಧುಸ್ವಾಮಿ ಅವರು ನೀರಾವರಿ ವಿಚಾರದಲ್ಲಿ ಕೂಡ ಸ್ವಲ್ಪ ತಿಳ್ಕೊಂಡಿದ್ದಾರೆ. ಅವರು ಈ ಹೇಮಾವತಿ ಹೋರಾಟದಲ್ಲಿ ಧುಮುಕಿದ್ರೆ ಇನ್ನಷ್ಟು ನಿಮಗೆ ಬಲ ಖಂಡಿತ. ನೋಡಿ, ನಾನು ಹೇಳ್ಬಿಟ್ನಲ್ಲ, ಇಲ್ಲಿ ನಾವು ಏನು ರಾಜಕೀಯ ಮಾಡಲ್ಲ. ಮಾಧುಸ್ವಾಮಿ ಬಂದರೆ ಅವ್ರ ನಾಯಕ, ಈಗ ಸೋಮಣ್ಣವರು ಸ್ವಲ್ಪ ಬಂದಿರಲಿಲ್ಲ, ಈಗ ಬಂದಿದ್ದಾರೆ, ಅವ್ರ ನಾಯಕತ್ವದಲ್ಲಿ ನಾವು ಹೋಗ್ತೀವಿ. ಮಾಧುಸ್ವಾಮಿ ಅಂದರೆ ಅವ್ರನ್ನೂ ಸೇರಿಸ್ಕೊಳ್ತೀವಿ. ಯಾರು ಬಂದರೂ ಕೂಡ ನಮಗೆ ಇಲ್ಲಿ ನಾಯಕತ್ವ ಬೇಕು ಅನ್ನೋದು, ಕ್ರೆಡಿಬಿಲಿಟಿ ಬೇಕು ಅನ್ನೋದು ಇಲ್ಲ. ವೆರಿ ಕ್ಲಿಯರ್ ಇದ್ದೀವಿ ನಾವು. ಇದು ಹೋರಾಟ, ರೈತರ ಹೋರಾಟ. ನಾವಲ್ಲಿ ಜಸ್ಟ್ ಒಂದು ಅಷ್ಟೇ ನಿಮಿತ್ತ ಅಷ್ಟೇ. ನಮ್ದೇನು ಅದರಲ್ಲಿ ನಾನೇ ನನ್ನಿಂದನೇ ಹೋರಾಟ ಅಂತ ಮೂರ್ಖ ನಾನಲ್ಲ. ನಾನು 16 ವರ್ಷಕ್ಕೆ ರಾಜಕೀಯಕ್ಕೆ ಬಂದವನು. ನನಗೆಲ್ಲವೂ ಎಷ್ಟೋ ಜನ ಮುಖ್ಯಮಂತ್ರಿಗಳು ನೋಡಿದ್ದೇನೆ. ನನಗೆ ಗೊತ್ತಿದೆ, ಜನಗಳ ಜೊತೆ ಇದ್ದಾಗ ಮಾತ್ರ ನಾವು ನಾಯಕರಾಗ್ತೀವಿ. ನಾನೇ ಅಂದಾಗ ಸತ್ತೋಗ್ತೀವಿ ನಾವು. ಅದರಿಂದ ಸರ್, ಈಗ DKಶಿ ಅವರು ಬರ್ತೀನಿ, ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಂದೆ ಯಾವ ರೀತಿಯಾಗಿ ಇರುತ್ತೆ ಹೋರಾಟ ಅಂತ ಹೇಳಿ ನೋಡೋಣ. DK ಶಿವಕುಮಾರ್ ಅವರು ನಾನು ಬಂದು ನೋಡಿ ಅದು ಅವೈಜ್ಞಾನಿಕ ಅಂತ ಅವ್ರಿಗೆ ಯಾರು ನೋಡಿದ್ರು ರೈತನಿಗೆ ಗೊತ್ತಾಗುತ್ತೆ, ಮಂತ್ರಿಗಳಿಗೆ ಗೊತ್ತಾಗಲ್ವಾ? ನನಗೆ ಅನಿಸುತ್ತೆ ಅವ್ರು ನೋಡಿದ್ಮೇಲೆ ಖಂಡಿತ ಸ್ಟಾಪ್ ಮಾಡ್ತಾರೆ. ಮೂಲ ಯೋಜನೆ ಮುಖಾಂತರ ನೀರು ತೊಗೊಂಡೋಗಿ ಇದು ರಾಜಕೀಯ. ಅವರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರು. ಇಲ್ಲಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ನಾನು ಅವ್ರನ್ನ ಶ್ರೇಯಸ್ಸನ್ನು ಬಯಸ್ತೇನೆ. ಈ ಯೋಜನೆಗೆ ಹೋಗಿ ನಿಮ್ಮ ರಾಜಕೀಯದ ಒಂದು ದೊಡ್ಡ ಸ್ಟೇಕ್ ಇದೆ, ಅದನ್ನು ನೀವು ಗೊಂದಲಕ್ಕೆ ಒಳಗಾಗಬೇಡಿ ಅಂತೇಳಿ ನಮ್ಮದು ವಿನಂತಿ ಇದೆ.